ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ನಿಯಮದ ಅಡಿಯಲ್ಲಿ ಕೆಲಸ ಮಾಡ್ತಾರೋ ಅಥವಾ ತಮ್ಮ ಮನಸ್ಸೋ ಇಚ್ಛೆ ಕೆಲಸ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಕಳೆದ 2 ವರ್ಷದ ಕೆಳಗಡೆನೆ ಚೀಫ್ ಸೆಕ್ರೆಟರಿ ಆದಂತಹ ರಜನೀಶ್ ಮೇಡಮ್ ಅವರು ಒಂದು ಕಾನೂನನ್ನ ತರ್ತಾರೆ ಅಥವಾ ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ಸೋಮವಾರದ ದಿನ ಯಾವುದೇ ರೀತಿಯಾದ ಸರ್ಕಾರಿ ಅಧಿಕಾರಿಗಳು ಸಭೆ ಸಮಾರಂಭಗಳನ್ನ ಮಾಡಬಾರ್ದು, ಯಾವುದೇ ರೀತಿಯಾದ ಹೊರಗಡೆ ಹೋಗ್ಬಾರ್ದು, ಅವರದೇ ಲೋಕಲ್ ಆಫೀಸಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆದರೆ ದೌರ್ಭಾಗ್ಯ, ನಮ್ಮ ಅಧಿಕಾರಿಗಳು ಮಾತ್ರ ಈ ಮಾತನ್ನ ಉಲ್ಲಂಘನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಇವತ್ತಿನವರೆಗೂ ಆ ಕಾನೂನನ್ನ ಕಾಪಾಡುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನಿಮ್ಮ ವಾಣಿ. ಇವತ್ತು ಬೆಸ್ಕಾಮಿನ ಅಧಿಕಾರಿಗಳು ಒಂದು ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ಏನು ಮೀಟಿಂಗ್ ಅಂದ್ರೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಸೆಷನ್ ಆಫ್ ದ ಆಫೀಸರ್ ಅನ್ ಬೆಸ್ಕಾಂ ರಿಜಿಸ್ಟರ್ಡ್. ಓಕೆನಾ? ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಸೈಬರ್ ಸೆಕ್ಯೂರಿಟಿ ಇನ್ ಪವರ್ ಸೆಕ್ಟರ್ ಗೈಡ್ಲೈನ್ಸ್ 2021 ಈ ಒಂದು ನಿಯಮದ ಅಡಿಯಲ್ಲಿ ಇವತ್ತು ಒಂದು ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ಮೀಟಿಂಗು ಕೇವಲ ಒಂದು ಸ್ವಲ್ಪ ಹೊತ್ತಿಗೋ 1 ಅವರ್ಗೋ ಏನೋ ಅಲ್ಲ, ಮತ್ತೆ ಅವ್ರು ಇದ್ದಂತ ಜಾಗದಲ್ಲ. ಇವ್ರು ಮಾಡ್ತಾ ಇರೋದಲ್ಲಿ ಕಾರ್ಪೊರೇಟ್ ಆಫೀಸಿನ ಬೆಳಗು ಭವನದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿಇಎ ಗೈಡ್ಲೈನ್ಸ್ ಇದೆ. ಸಿಇಎ ಅವರು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಈ ಒಂದು ಅವೇರ್ನೆಸ್ ಕಾರ್ಯಕ್ರಮನ, ಸೈಬರ್ ಕ್ರೈಮ್ ತಡೆಯೋದಕ್ಕೆ ಅವೇರ್ನೆಸ್ ಕಾರ್ಯಕ್ರಮನ ಈ ಒಂದು ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಬೆಸ್ಕಾಂ ಸೆಕ್ಯೂರಿಟಿ ಅವೇರ್ನೆಸ್ ಫಾರ್ ದ ಎಂಪ್ಲಾಯೀಸ್, ಬಿ ಸೇಫ್ ಅನ್ನುವ ಒಂದು ಅಡಿಯಲ್ಲಿ ಇವತ್ತು ಒಂದು ಮೀಟಿಂಗ್ ನ ಕರೆದಿದ್ದಾರೆ. ಸರಿ ಆಯ್ತು, ಸಿಇಎ ಅವ್ರೇನೋ ಮೀಟಿಂಗ್ ನ ಕರೀರಿ ಅಂತ ಹೇಳಿದ್ರು. ನಿಮಗೆ ಒಂದು ಕನಿಷ್ಠ ಜ್ಞಾನ ಇರಬೇಕಾಗಿತ್ತು. ಕರ್ನಾಟಕದಲ್ಲಿ ಸೋಮವಾರ ಮೀಟಿಂಗ್ಗಳನ್ನ ಮಾಡಬಾರ್ದು ಅನ್ನೋ ಒಂದು ನಿಯಮ ಇದೆ. ಆದ್ರೂ ಮೀಟಿಂಗ್ ಮಾಡ್ತಾ ಇದೀವಲ್ಲ, ಇದನ್ನ ಮುಂದಕ್ಕೆ ಹಾಕ್ಬೇಕು. ಮಂಗಳವಾರಕ್ಕೋ ಬುಧವಾರಕ್ಕೋ ಶುಕ್ರವಾರಕ್ಕೋ ಮಾಡ್ಕೊಳ್ಳೋಣ. 3 ದಿನಗಳ ಕಾಲ ಮೀಟಿಂಗ್ ಇರುತ್ತೆ. ಇದನ್ನ ಹೆಂಗ್ ಆಯೋಜನೆ ಮಾಡ್ಬೇಕು ಅಂತ ಒಂದು ತಿಳ್ಕೋಬೇಕಾಗಿತ್ತು. ಆದ್ರೆ ನೀವು ಹಾಕುವಂತಹ ಮೀಟಿಂಗ್ ನ ಟೈಮಿಂಗ್ ಏನು? ಬೆಳಿಗ್ಗೆ BMA ಜೆಡ್ ನಾರ್ತ್ ಝೋನ್ಗೆ 10 ಗಂಟೆಯಿಂದ 1 ಗಂಟೆ ಅಂತೀರ. ಅದು BMA ಜೆಡ್ ಸೌತ್ ಝೋನ್ಗೆ 2:30ರಿಂದ 5:30 ಅಂತೀರ. ಸರಿ ಸ್ವಾಮಿ, ನೀವು ಹೇಳೋ ಟೈಮಿಂಗು 10 ಗಂಟೆಗೆ ಅವ್ರ ಆಫೀಸ್ಗಾದ್ರೂ ಬರಕಾಗುತ್ತಾ? ಇಲ್ಲಿ ನೀವು ಹೇಳೋದೇನು, ಸೆಕ್ಷನ್ ಆಫೀಸರ್ ಇಂದ ಹಿಡಿದು ನಿಮ್ಮ ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರುವಂತಹ ಉನ್ನತ ಮಟ್ಟದ MD ವರೆಗೂ ಈ ಮೀಟಿಂಗ್ ನ ಕಂಡಕ್ಟ್ ಮಾಡಿದೀರಾ. ಸೇಫ್ಟಿ ಅವೇರ್ನೆಸ್ ಕೊಡ್ತಾ ಇದ್ದೀರಾ. ನೀವು ಯಾರಿಗೆ ಕೊಡ್ಬೇಕು ಸೇಫ್ಟಿ ಅವೇರ್ನೆಸ್? ಸರ್ಕಾರಿ ಅಧಿಕಾರಿಗಳಿಗಲ್ಲ, ಪಬ್ಲಿಕ್ಗೆ. ಏನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ, ಎಷ್ಟು ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪಬ್ಲಿಕ್ಗೆ ಅವೇರ್ನೆಸ್ ಕೊಡ್ಬೇಕಾಗಿತ್ತು. ಆದ್ರೆ ನೀವು ಕೊಡ್ತಿರೋದು ಯಾರಿಗೆ? ಎಂಪ್ಲಾಯೀಸ್ಗೆ. ಓಕೆ, ಇರ್ಲಿ, ಯಾವುದೋ ಒಂದು ಮೂಲದಿಂದ ಒಂದು ಸೇಫ್ಟಿ ಅವೇರ್ನೆಸ್ ಆಗ್ಬೇಕು. ಇವತ್ತಿನ ಏನು ಸೈಬರ್ ಕ್ರೈಮ್ ನ ಒಂದು ಸಂಖ್ಯೆ ಜಾಸ್ತಿ ಆಗ್ತದೆ ದಿನೇ ದಿನೇ. ಹಾಗಾಗಿ ಅದನ್ನ ತಡೆಯೋದಕ್ಕೆ ನೀವು ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಯಾವುದೇ ಒಂದು ಗೌರ್ಮೆಂಟ್ ಇದಕ್ಕೊಂದು ಸ್ಟೆಪ್ ತಗೊಂಡಿದ್ದೀರಾ. ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದ್ರೆ ನೀವು ಮಾಡ್ಬೇಕಾಗಿರೋ ಮೀಟಿಂಗ್ ನ ದಿನಾಂಕ ಮತ್ತು ದಿನ ಯಾವುದು ಅಂತ ನೀವು ನಿರ್ಧಾರ ಮಾಡ್ಬೇಕಾಗಿತ್ತಲ್ಲ. ಅಂದ್ರೆ ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಅಥವಾ CM ಅವರ ಒಂದು ಆದೇಶಕ್ಕೆ ಯಾವುದೇ ರೀತಿಯಾದ ಬೆಲೆ ಇಲ್ದಂಗ ಆಯ್ತಲ್ಲ. ನೀವು BMA ಜೆಡ್ ನಾರ್ತ್ ಝೋನ್ದು ಶಿವಾಜಿನಗರ, ಇಂದಿರಾನಗರ, ವೈಟ್ ಫೀಲ್ಡ್, ವಿಧಾನಸೌಧ, ಪೀಣ್ಯ, ಮಲ್ಲೇಶ್ವರಂ, ಹೆಬ್ಬಾಳ, ಜಾಲಹಳ್ಳಿ ಇಷ್ಟು ಡಿವಿಷನ್ಗಳು. ಇದರಲ್ಲಿ 10ರಿಂದ 1, ಮತ್ತೆ 2:30ರಿಂದ 5:30ಕ್ಕೆ ಸೌತ್ ಝೋನ್ ಸರ್ಕಲ್, ಕೋರಮಂಗಲ ಡಿವಿಷನ್, ಕೋರಮಂಗಲ, ಜಯನಗರ, HSR, ವೆಸ್ಟ್ ಸರ್ಕಲ್, ರಾಜಾಜಿನಗರ, RR ನಗರ, ಕೆಂಗೇರಿ. ಇಷ್ಟ ಆಯ್ತಾ? ಮತ್ತೆ ಸೇಮ್ 10ನೇ ತಾರೀಕು ಮತ್ತೆ ಸೇಮ್ ಏನಾಗುತ್ತೆ, ಆಲ್ ಗ್ರೂಪ್ ಆಫ್ ದ AB ಆಫೀಸರ್ಸ್, A and B ಆಫೀಸರ್ಸ್, ಕಾರ್ಪೊರೇಟ್ ಆಫೀಸ್ MD ಇಂದ ಹಿಡ್ಕೊಂಡು ಸೆಕ್ಷನ್ ಆಫೀಸ್ವರೆಗೂ ನೀವು ಹಾಕ್ತೀರಾ. ಆಲ್ ಸ್ಟಾಕ್ ಹೋಲ್ಡರ್ಸ್ ಆಫ್ ದ IT, OT, IoT ಸಿಸ್ಟಮ್, ವೆಬ್ ಅಂಡ್ ದ ಮೊಬೈಲ್ ಅಪ್ಲಿಕೇಶನ್ಸ್ ಆಫ್ ಬೆಸ್ಕಾಂ. ಇಷ್ಟು ಜನ. ಇದು ಆದ್ಮೇಲೆ ಇದು 10ನೇ ತಾರೀಕು. 10ನೇ ತಾರೀಕು ಆದ್ಮೇಲೆ 11ನೇ ತಾರೀಕು ಮತ್ತೆ ಹಾಕ್ತೀರಾ. CTA ಜೆಡ್ ಝೋನಲ್ ತುಮಕೂರು, ತಿಪ್ಟೂರು, ಮಧುಗಿರಿ, ಕುಣಿಗಲ್ಲು, ದಾವಣಗೆರೆ ಡಿವಿಷನ್, ಹರಿಹರ, ಚಿತ್ರದುರ್ಗ, ಹಿರಿಯೂರು ಡಿವಿಷನ್ ಇಷ್ಟ ಹಾಕ್ತೀರಿ. ಮತ್ತೆ 12ನೇ ತಾರೀಕು ನೆಲಮಂಗಲ, ಹೊಸಕೋಟೆ, ರಾಮನಗರ ಡಿವಿಷನ್, ರಾಮನಗರ ಸರ್ಕಲ್, ಕನಕಪುರ,
ಚಂದಾಪುರ, ಮಾಗಡಿ ಡಿವಿಷನ್, ಕೋಲಾರ ಡಿವಿಷನ್, KGF ಡಿವಿಷನ್, ಚಿಂತಾಮಣಿ ಡಿವಿಷನ್ ಇಷ್ಟನ್ನು ಹಾಕ್ತೀರಾ. ಇದೆಲ್ಲಿ ಹಾಕ್ತಾರೆ? KR ಸರ್ಕಲ್ ಇರುವಂತ ಬೆಳಕು ಭವನ ಹೆಡ್ ಆಫೀಸ್ ಅಲ್ಲಿ ಅಪ್ ಟು ಯಾರು MD ವರ್ಗು, ಒಬ್ಬ ಸೆಕ್ಷನ್ ಆಫೀಸರ್ ಇಂದ ಹಿಡ್ಕೊಂಡು MD ವರ್ಗು ನೀವು A ಮತ್ತು B ಗ್ರೇಡಿನ ಅಧಿಕಾರಿಗಳಿಗೆ ಇದೊಂದು ಸೇಫ್ಟಿ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ಹೌದು, ನಿಮಗೆ ಏನು ಇವರು CA ಅವರು ಹೇಳಿದ್ರು ಈ ತರ ಒಂದು ಸೇಫ್ಟಿ ಅವೇರ್ನೆಸ್ ಕಾರ್ಯಕ್ರಮ ಮಾಡೋಣ, ದಯವಿಟ್ಟು ಆಯೋಜನೆ ಮಾಡಿ ಅಂತ ನಿಮ್ಗೆ ಫಸ್ಟ್ ಇಂಟಿಮೇಟ್ ಮಾಡಿರ್ತಾರೆ. ನಿಮಗೆ ತಲೆಯಲ್ಲಿ ಇರ್ಬೇಕಾಯ್ತು 9ನೇ ತಾರೀಕು ಅದು ಸೋಮವಾರ ಬರುತ್ತೆ, ಸೋಮವಾರ ನಮ್ಮ ಕರ್ನಾಟಕದಲ್ಲಿ ಈ ನಿಯಮ ತಪ್ಪು ಅಂತ. ಅಂದ್ರೆ ಒಬ್ಬ ಸರ್ಕಾರದಲ್ಲಿ ಕೂತಿರುವಂತಹ ಒಬ್ಬ CM ಹೇಳಿದ್ರು ನೀವು ಅದನ್ನ ಎಳ್ಳಷ್ಟು ಪರಿಗಣಿಸದೆ ನಿಮ್ಮ ಮನಸ್ಸು ಇಚ್ಛೆ ನೀವು ಮೀಟಿಂಗ್ಗಳನ್ನ ಕರೀತಾರೆ. ಕಳೆದ ಏನು ಈ ಜನವರಿಯಿಂದ ಅಪ್ ಟು ಇವತ್ತಿನವರೆಗೂ ಬಂದಿದೀವಿ, ನಾನು ನಿರಂತರವಾಗಿ ನೋಡ್ತಾ ಇದ್ದೀನಿ, ಪ್ರತಿದಿನ ಒಂದಿಲ್ಲ ಒಂದು ಮೀಟಿಂಗ್ ಮಾಡ್ತಾನೆ ಇದ್ದೀರಾ. ಏನ್ ಮೀಟಿಂಗ್ ಮಾಡ್ತಾ ಇದ್ದೀರಿ? ಯಾಕೆ ಮಾಡ್ತಾ ಇದ್ದೀರಿ? ಒಂದು ಆಫೀಸ್ಗೆ ಹೋದ್ರು ಅಲ್ಲಿಲ್ಲ ಮೀಟಿಂಗ್. VC ಮೀಟಿಂಗ್ ಅಂತೀರಾ, AC ಮೀಟಿಂಗ್ ಅಂತೀರಾ, DC ಮೀಟಿಂಗ್ ಅಂತೀರಾ, PC ಮೀಟಿಂಗ್ ಅಂತೀರಾ, CC ಮೀಟಿಂಗ್ ಅಂತೀರಾ. ಬರೀ ಮೀಟಿಂಗ್ಗಳನ್ನೇ ಮಾಡಿದ್ರೆ ಜನರ ಕೆಲಸ ಯಾವತ್ತು ಮಾಡೋದು? ಇವತ್ತು ಏನೋ ಪುಣ್ಯಕ್ಕೆ ಒಂದಿಷ್ಟು ಸಡಲಿಕೆ ಬಂದಿರೋದ್ರಿಂದ ಒಂದಿಷ್ಟು ಕೆಲಸ ನಡೀತಾ ಇದೆ, ಒಂದಿಷ್ಟು ರೆವಿನ್ಯೂ ಬರ್ತಾ ಇದೆ. ನೀವು ಅದಕ್ಕೂ ಮೀಟಿಂಗ್ಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವಾಗ ಇದೆಲ್ಲ ಸಿಸ್ಟಮ್ ಬದಲಾಗದಾಗೆ? ಅಂದ್ರೆ ಇವಾಗ ನನಗೊಂದು ಕ್ಲಾರಿಟಿ ಬೇಕು. ದಯವಿಟ್ಟು ಬೆಸ್ಕಾಂ MD ಅವರು ಶಿವಶಂಕರ್ ಅವರು ಇದಕ್ಕೊಂದು ಕ್ಲಾರಿಟಿ ಕೊಡ್ಬೇಕು. ದಯವಿಟ್ಟು ನೀವೇನಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಇದಕ್ಕೊಂದು ಕ್ಲಾರಿಟಿ ಕೊಡಿ. ಸ್ವಾಮಿ, ಸುಪ್ರೀಂ ಕೋರ್ಟ್ ಆರ್ಡರ್ ಯಾವಾಗ ಡಿಸೆಂಬರ್ 17, 2024 ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಅದಕ್ಕೆ ಮಾರ್ಚ್ ತಿಂಗಳಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸ್ತು, ಇನ್ನು ಮುಂದೆ ಈ ಆರ್ಡರ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು ಅಂತ ನಿಮ್ಗೊಂದು ಆರ್ಡರ್ ಬಂತು. ಅದನ್ನ ನೀವು ಚಾಚು ಚಪ್ಪತೆ 1 ವರ್ಷದಿಂದ ಪಾಲಿಸ್ತಾ ಬರ್ತಾ ಇದ್ರಲ್ಲ. ಅದೇ ರೀತಿಯಾಗಿ ನಿಮಗೆ 2022ರಲ್ಲೇ ಇದೇ CM ಸಿದ್ದರಾಮಯ್ಯನವರು ಮತ್ತು ಚೀಫ್ ಸೆಕ್ರೆಟರಿ ಆದಂತ ರಜನೀಶ್ ಮೇನಮ್ ಅವರು ನಿಮ್ಗೊಂದು ಲೆಟರ್ ಹಾಕ್ತಾರೆ. ಯಾವುದೇ ಸರ್ಕಾರಿ ಅಧಿಕಾರಿಗಳು ಸೋಮವಾರ ಯಾವುದೇ ರೀತಿಯಾದ ಸಭೆ ಸಮಾರಂಭಗಳನ್ನ ಮಾಡಬಾರ್ದು ಅಂತ. ಅದನ್ನ ಯಾಕೆ ಪಾಲಿಸಲ್ಲ? ಅಂದ್ರೆ ಕೇವಲ ನೀವು ಜನರಿಗೆ ಮಾತ್ರನೇ ಕಾನೂನು ಹೇಳ್ಕೊಡೋರು, ಜನರಿಗೆ ಮಾತ್ರನೇ ಒಂದು ನಿಯಮಗಳನ್ನ ಹೇಳೋರು ಬಿಟ್ರೆ ನೀವು ಮಾತ್ರ ಈ ನಿಯಮನೂ ಪಾಲಿಸಲ್ಲ, ಈ ಕಾನೂನು ಪಾಲಿಸಲ್ಲ. ನಿಮ್ಮ ಮನಸ್ಸು ಇಚ್ಛೆ ನೀವು ಕೆಲಸ ಮಾಡ್ತೀರಾ ಅಂದಂಗಾಯ್ತು. ಇನ್ನೂ 2 ದಿನ ದಯವಿಟ್ಟು ಸಾರ್ವಜನಿಕರು, ಗುತ್ತಿಗೆದಾರರು ಅರ್ಥ ಮಾಡ್ಕೊಳ್ಳಿ. ಇನ್ನೂ 2 ದಿನಗಳ ಕಾಲ ಇವರ ಈ ದೊಂಬರಾಟ ನಡೆಯುತ್ತೆ. ಇವರು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸೆಕ್ಯೂರಿಟಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಸೈಬರ್ ಕ್ರೈಮ್ ವಿಚಾರವಾಗಿ ಎಲ್ಲಾ AEಗಳಿಂದ ಹಿಡ್ಕೊಂಡು ಅಪ್ ಟು ಚೀಫ್ ಸಾಕು, ಅಪ್ ಟು ಚೀಫ್ ವರ್ಗು ಇವ್ರು ಹೋಗಿ ಅಲ್ಲಿ ಕೂತ್ಕೊಂಡು 3 ರಿಂದ 4 ಅವರು ಟೈಮ್ ಪಾಸ್ ಮಾಡ್ಬಿಟ್ಟು ಬರ್ತಾರೆ. ಅಲ್ಲ ರೀ, ಇಷ್ಟು ಸರ್ಕಲ್ನ, ಇಷ್ಟು ಡಿವಿಷನಿನ, ಇಷ್ಟು ಒಂದು ಆಫೀಸರ್ಗಳನ್ನ ಎಲ್ಲಾ ಗುಡ್ಡೆ ಹಾಕೊಂಡು ಏನ್ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತೀರಿ? ಇವತ್ತು ಯಾಕೆ ನಿಮಗೆ ಅದ್ಭುತವಾದ ಇಂಟರ್ನೆಟ್ ಫೆಸಿಲಿಟಿ ಇದೆ, ಅದ್ಭುತವಾದ ಕಮ್ಯುನಿಕೇಶನ್ ಇದೆ, ಇವತ್ತೇನು VC ಮೀಟಿಂಗ್ಗಳಂತ ಮಾಡ್ತಾ ಇದ್ರಲ್ಲ, ಅದೆಲ್ಲ ಹೆಂಗ್ ನಡೀತಾ ಇದೆ? ಮಾಡಿ VC ಮೀಟಿಂಗ್ ಮುಖಾಂತರ. ಯಾಕೆ ಮಾಡಲ್ಲ? ಇವತ್ತು ಚಾಲೆಂಜ್ ಮಾಡ್ತೀನಿ, ಇದೇ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ಆರ್ಡರ್ನ, ಯಾವುದು ಸೂರ್ಯಗರ್ ಯೋಜನೆ ಅಡಿಲಿ ಇವತ್ತು ನಿಮ್ಮ ಸಬ್ ಡಿವಿಷನ್ಗಳಲ್ಲಿ, ನಿಮ್ಮ ONDM ಗಳಲ್ಲಿ ಮೂಲೆ ಸೇರಿದವಲ್ಲ ಪಾಂಪ್ಲೆಟ್ಗಳು, ಆ ಪಾಂಪ್ಲೆಟ್ಗಳ ಮೇಲೆ ಬಿದ್ದಿರೋ ಧೂಳ್ನ ಹೊರಸ್ತಾ ಇಲ್ಲ. ನೀವು ಏನ್ ನಿಯಮ ಪಾಲಿಸ್ತೀರಿ? ಇವತ್ತು ಬೆಸ್ಕಾಂ MD ಅವರು ಓವರ್ ಹೆಡ್ ಯೂಸ್ ಇದು ಪೋಲ್ ಎಷ್ಟಿದೆ, ಕೇಬಲ್ ಎಷ್ಟು ತೆಗ್ದಿದ್ದಾರೆ, ಲೈನ್ ಎಷ್ಟು ತೆಗ್ದಿದ್ದಾರೆ, ಅಚೀವ್ಮೆಂಟ್ ಕೊಡಿ ಅಂತೀರಾ. ಇನ್ನೊಂದು ಕಡೆ ತಿಂಗಳಿಗೆ ಇಷ್ಟು ಸೂರ್ಯಗರ್ ಯೋಜನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಚೀವ್ಮೆಂಟ್ ಮಾಡಿ ಅಂತೀರಾ. ಅದನ್ನ ಮಾತಾಡ್ತೀನಿ, ಮುಂದಕ್ಕೆ ಮಾತಾಡ್ತಾ ಹೋಗ್ತೀನಿ. ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಈ ಸೂರ್ಯಗರ್ ಯೋಜನೆ ಅಡಿಲಿ ಸರ್ಕಾರದ ನಿಯಮ ಎಷ್ಟು ಪಾಲಿಸ್ತಾ ಇದ್ದಾರೆ ಮತ್ತು ಯಾವೆಲ್ಲ ಅಧಿಕಾರಿಗಳು ಈ ಒಂದು ನಿಯಮಕ್ಕೆ ಒಂದು ಪುಷ್ಟಿ ನೀಡುವ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಇವರು ಸೂರ್ಯಗರ್ ಯೋಜನೆಯ ಒಂದು ಫಲಾನುಭವಿಗಳನ್ನ ಗುರುತಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಅದನ್ನು ಒಂದು ಸಪರೇಟ್ ಎಪಿಸೋಡ್ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ಇವತ್ತು ನೀವು ದಯವಿಟ್ಟು ಯಾರೆಲ್ಲ, ಇವತ್ತು ಮುಗಿದೋಯ್ತು, ಇವತ್ತು ಎಷ್ಟು ಸಮಯ? 4:20 ಆಗ್ತಾ ಬಂತು. ಈ 4:20 ಇನ್ನೇನು ಇವ್ರು ಹೇಳೋ ಪ್ರಕಾರ 5:15 ಇನ್ನೂ 1 ಅವರ್ ಇದೇನು ಸೌತ್ ಜೋನ್ದು ಮೀಟಿಂಗ್ ಮುಗಿದೋಗುತ್ತೆ. ಇವ್ರು ಅವೇರ್ನೆಸ್ ಕಾರ್ಯಕ್ರಮ ಬರ್ತಾರೆ. ಇವರು ಜನಕ್ಕೆ ತಮ್ಮಂದು ಅವೇರ್ನೆಸ್ ಕೊಡಲ್ವಾ ಗೊತ್ತಿಲ್ಲ. ನಾಳೆ ದಿನ ದಯವಿಟ್ಟು 10 ಗಂಟೆಯಿಂದ 1 ಗಂಟೆವರೆಗೂ ಆಲ್ A and B ಆಫೀಸರ್ಸ್ ಕಾರ್ಪೊರೇಟ್ ಆಫೀಸ್, ದಯವಿಟ್ಟು ಯಾರಾದ್ರೂ ಕಾರ್ಪೊರೇಟ್ ಆಫೀಸ್ ಹೋಗಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ನಾಳೆ ಯಾವುದೇ ರೀತಿಯಾದ ಕಾರ್ಪೊರೇಟ್ ಆಫೀಸ್ ಅಲ್ಲಿ ನಿಮ್ಗೆ ಕೆಲಸ ಆಗಲ್ಲ.
ಯಾರ್ಯಾರು ಬರ್ತಾರೆ, MD ಬರ್ತಾರೆ, DT ಬರ್ತಾರೆ, DF ಬರ್ತಾರೆ, CGM ಬರ್ತಾರೆ, FNC ಬರ್ತಾರೆ, ರೆವಿನ್ಯೂ ಬರ್ತಾರೆ, ART ಅವ್ರು ಬರ್ತಾರೆ, F&R ಬರ್ತಾರೆ, DSM ಅವ್ರು ಬರ್ತಾರೆ, ಅಡ್ಮಿನ್ ಸೆಕ್ಷನ್ ಅವ್ರು ಬರ್ತಾರೆ, CA ಅವ್ರು ಬರ್ತಾರೆ, ಸಿವಿಲ್ ಸೆಕ್ಷನ್ ಅವರು, RTI ಅವರು, ದಾಸ್ ಅವರು, CR ಅವರು, ICT ಅವರು, MSI ಅವರು, MNC ಅವರು, ಪ್ರಿಕ್ಯೂರ್ಮೆಂಟ್ ಅವರು, ಇಷ್ಟು ಜನ ನಾಳೆ ನಿಮಗೆ ಅವೈಲಬಿಲಿಟಿ ಸಿಗಲ್ಲ. ಇಷ್ಟು ಜನ ಸಿಗಲ್ಲ. ಯಾವತ್ತು 10ನೇ ತಾರೀಕು. ಒಟ್ಟು ಇವ್ರದು 4 ದಿನಗಳ ಅದ್ಭುತ ಒಂದು ಅವೇರ್ನೆಸ್ ಕಾರ್ಯಕ್ರಮ. 4 ದಿನಗಳ ಕಾಲ ಇವರು ನಿರಂತರವಾಗಿ ಮೀಟಿಂಗ್ಗಳನ್ನ ಮಾಡ್ತಾರೆ. ದಯವಿಟ್ಟು ಯಾರಾದ್ರೂ ಕಾರ್ಪೊರೇಟ್ ಆಫೀಸ್ಗೆ ಹೋಗೋರು ನಾಳೆ ಅವಾಯ್ಡ್ ಮಾಡಿ. ಆಮೇಲೆ ಪವರ್ ಪರ್ಚೇಸ್ ಸೆಕ್ಷನ್ ಅವರು ಬರಲ್ಲ, E&S ಅವ್ರು ಬರಲ್ಲ, IA ಸೆಕ್ಷನ್ ಅವ್ರು ಬರಲ್ಲ, Q&SS ಅವ್ರು ಬರಲ್ಲ, ವಿಜಿಲೆನ್ಸ್ ಅವ್ರು ಇರಲ್ಲ, ಪೆನ್ಷನ್ ಸೆಕ್ಷನ್ ಅವ್ರು ಇರಲ್ಲ, ಕಂಪನಿ ಸೆಕ್ರೆಟರಿ ಅವ್ರು ಇರಲ್ಲ, EVSL ಅವ್ರು ಇರಲ್ಲ, TIC ಅವ್ರು ಇರಲ್ಲ, CNTC GST ಸೆಕ್ಷನ್ ಅವ್ರು ಇವ್ರು ಯಾರು ಇರಲ್ಲ. ಯಾವತ್ತು 10ನೇ ತಾರೀಕು ಇರಲ್ಲ. 11ನೇ ತಾರೀಕು CDA ಜಡ್ ಜೋನ್ ತುಮಕೂರು ಅವರು. ತುಮಕೂರಿನವರು ದಯವಿಟ್ಟು ತುಮಕೂರು, ತಿಪ್ಟೂರು, ಮಧುಗಿರಿ, ಕುಣಿಗಲ್ಲು, ದಾವಣಗೆರೆ ಸರ್ಕಲ್ಲು, ಹರಿಹರ ಸರ್ಕಲ್ ಅವರು, ಚಿತ್ರದುರ್ಗದವರು, ಹಿರಿಯೂರು ಡಿವಿಷನ್ ಅವರು ದಯವಿಟ್ಟು ಏನಾದ್ರೂ ಇದ್ರೆ ಇವತ್ತೇ ಮುಗಿಸ್ಕೊಳ್ಳಿ ಅಥವಾ ನಾಳೆ ಮುಗಿಸ್ಕೊಳ್ಳಿ. 11ನೇ ತಾರೀಕು ಇವ್ರು ಯಾರು ಇರಲ್ಲ. ಮಹಾನುಭಾವರುಗಳೆಲ್ಲ ಬೆಂಗಳೂರಲ್ಲಿ ಇರ್ತಾರೆ. ಅಪ್ ಟು ಎಲ್ಲಿಂದ ಬರ್ತಾರೆ? ಹರಿಹರದಿಂದ ಬರ್ತಾರೆ. ಯಾರು ಇರಲ್ಲ. ಇದ್ರೆ ದಯವಿಟ್ಟು ಕೆಲಸ ಮುಗಿಸ್ಕೊಳ್ಳಿ. 12ನೇ ತಾರೀಕು BMRA ಜಡ್ ಜೋನಲ್ ಬೆಂಗಳೂರವರು, ರೂರಲ್ ಸರ್ಕಲ್ ಅವರು ಇರಲ್ಲ, ನೆಲಮಂಗಲ ಡಿವಿಷನ್ ಅವರು ಇರಲ್ಲ, ಎಸ್ಪೇಟೆ ಡಿವಿಷನ್ ಅವರು ಇರಲ್ಲ, ರಾಮನಗರ ಸರ್ಕಲ್ ಅವರು ಇರಲ್ಲ, ರಾಮನಗರ ಡಿವಿಷನ್ ಅವರು ಇರಲ್ಲ, ಕನಕಪುರ ಡಿವಿಷನ್ ಅವರು ಇರಲ್ಲ, ಚಂದಾಪುರ ಡಿವಿಷನ್ ಇರಲ್ಲ, ಮಾಗಡಿ ಡಿವಿಷನ್ ಅವರು ಇರಲ್ಲ, ಕೋಲಾರ ಸರ್ಕಲ್ ಅವರು ಇರಲ್ಲ, ಕೋಲಾರ ಡಿವಿಷನ್ ಅವರು ಇರಲ್ಲ, KGF ಮತ್ತೆ ಚಿಂತಾಮಣಿ ಡಿವಿಷನ್ ಇವ್ರು ಯಾರು ಇರಲ್ಲ. ಎಲ್ಲರೂ ನಿಮ್ಗೆ 12ನೇ ತಾರೀಕು ಬೆಳಕು ಭವನದಲ್ಲಿ ಇರ್ತಾರೆ. ಇವ್ರು ಅಟೆಂಡ್ ಮಾಡ್ಬೇಕಾಗಿರೋದು 10 ಗಂಟೆಗೆ, ಇವ್ರದ್ದು ಮುಗಿಯೋದು 1 ಗಂಟೆಗೆ. ಇವರು ಖಂಡಿತವಾಗ್ಲೂ ನಿಮ್ಗೆ ಯಾರು ಆಫೀಸಲ್ಲಿ ಸಿಗಲ್ಲ. ಅಲ್ಲಿಗೆ ಒಕ್ಲೆದ್ದೋಯ್ತು ನಿಮಗೆ 4 ದಿನಗಳ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ. ಇವ್ರಿಗೆ TA DA ಓಡಾಡೋದಕ್ಕೆ ಟೈಮು, ಮತ್ತೊಂದು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡ್ರೆ ಇವ್ರು ಖಂಡಿತವಾಗ್ಲೂ ನಿಮ್ಗೆ ಯಾರು 4 ದಿನ ಸಿಕ್ಕಲ್ಲ. ಏನಾದ್ರೂ ಕೆಲ್ಸಗಳಿದ್ರೆ ದಯವಿಟ್ಟು ಇವತ್ತು ನಿಮ್ಗೆ ಸೌತ್ ಜೋನ್ ಅವರೆಲ್ಲರೂ ಹೋಗಿ ಕೂತಿದ್ದಾರೆ ಕಾರ್ಪೊರೇಟ್ ಆಫೀಸಲ್ಲಿ. ಅವ್ರು ಯಾರು ಇಲ್ಲ. ಬೆಳಗ್ಗೆಯಿಂದ ನಾರ್ತ್ ಜೋನ್ ಅವರು ಇದ್ರು, ಏನೋ ಬಂದಿದಾರೋ ಇಲ್ಲ, ಅವರು ಮನೆಗಳಿಗೆ ಹೋದ್ರೋ ಏನಾಗಿದೆ ಗೊತ್ತಿಲ್ಲ. ಎಷ್ಟು ಜನ ಬಂದಿದಾರೋ ಎಷ್ಟು ಜನ ಬಂದಿರೋ ಗೊತ್ತಿಲ್ಲ. ನಾಳೆ ಮಾತ್ರ ನಿಮ್ಗೆ ಕಾರ್ಪೊರೇಟ್ ಆಫೀಸಲ್ಲಿ ಯಾವುದೇ ರೀತಿಯಾದ ಕೆಲಸ ಆಗಲ್ಲ. 10ನೇ ತಾರೀಕು ಕಾರ್ಪೊರೇಟ್ ಆಫೀಸ್ ಹೋಗೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ದೇನೋ ಕೆಲಸ ಇದ್ರೆ ಇವತ್ತೇ ಮುಗಿಸ್ಕೊಳ್ಳಿ. ಇವತ್ತು ಆಗಲ್ಲ, ನಾಳೆನು ಬಿಟ್ಬಿಡಿ, ನಾಳೆನೂ ಆಗಲ್ಲ. ಆಮೇಲೆ 11ನೇ ತಾರೀಕು ತುಮಕೂರಿನಿಂದ ಹಿಡಿದು ಅಪ್ ಟು ಹಿರಿಯೂರ್ವರೆಗೂ, ದಾವಣಗೆರೆ, ಹಿರಿಯೂರು, ಚಿತ್ರದುರ್ಗ, ಮಧುಗಿರಿ, ತಿಪ್ಟೂರು ಇವರೆಲ್ಲ ಏನಾದ್ರು ಇದ್ರೆ ನಾಳೆ ಕೆಲಸ ಮುಗಿಸ್ಕೊಳ್ಳಿ. ಇಲ್ಲಾಂದ್ರೆ ನಾಡಿದ್ದಕ್ಕೆ ಇವ್ರು ಯಾರು ಸಿಕ್ಕಲ್ಲ. 12ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ BRA ಜಡ್ ಅವರು ಯಾರು ಸಿಗಲ್ಲ. BRA ಜಡ್ ಅವರು ಅಪ್ ಟು ಚಿಂತಾಮಣಿ, ನೆಲಮಂಗಲದಿಂದ ಹಿಡ್ಕೊಂಡು ಚಿಂತಾಮಣಿವರೆಗೂ ಯಾರು ಸಿಕ್ಕಲ್ಲ. ದಯವಿಟ್ಟು ಇನ್ನು ಮುಂದೆ ಆದ್ರೂ ಪ್ರತಿ ಬಾರಿ ಹೇಳ್ತಾ ಬರ್ತಾ ಇದೀವಿ, ನಿಮ್ಮ ವಾಣಿ ಈ ವಿಚಾರಕ್ಕೆ ಧ್ವನಿ ಎತ್ತನೇ ಇದೆ. ಸೋಮವಾರ ಮೀಟಿಂಗ್ಗಳನ್ನ ಮಾಡಬೇಡಿ ಅಂದ್ರೆ ನಿರಂತರವಾಗಿ ಸೋಮವಾರ ಪ್ರತಿ ಆಫೀಸಲ್ಲೂ ಮೀಟಿಂಗ್ಗಳನ್ನ ಮಾಡ್ತಾನೆ ಇದ್ದೀರಾ, ನಡ್ಕೊಂಡು ಬರ್ತಾನೆ ಇದೆ. ಅಲ್ಲಿಗೆ ಇಲ್ಲಿ ಒಂದು ಏನು ರಾಜ್ಯದ ಮುಖ್ಯಮಂತ್ರಿಗೂ ಬೆಲೆ ಇಲ್ಲ, ಚೀಫ್ ಸೆಕ್ರೆಟರಿ ಅವ್ರಿಗೂ ಬೆಲೆ ಇಲ್ಲ ಅಂದಂಗಾಯ್ತು. ನೀವು ಕೇವಲ ಸಾರ್ವಜನಿಕರಿಗೆ ಮಾತ್ರ ಕಾನೂನು ಇರೋರಾಗ್ಲಿ, ನೀವು ಮಾತ್ರ ಕಾನೂನನ್ನ ಪಾಲಿಸಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈ ಒಂದು ಕಾನೂನಿಗೆ ಮತ್ತು ಈ ಒಂದು CM ಅವ್ರು ಹಾಕದಂತ ಲೆಟರ್ಗೆ ಎಳ್ಳಷ್ಟು ಬೆಲೆ ಇಲ್ಲ ಅನ್ನೋದನ್ನ ನೀವು ನಿರ್ಧಾರ ಮಾಡಿದಿರ ಶಿವಶಂಕರ್ ಅವರೇ. ತುಂಬಾ ಅದ್ಭುತ. ಆಮೇಲೆ ಇದೇನು ಇವಾಗ ಇದೇನು ಬಿ ಸೇಫ್ ಕಾರ್ಯಕ್ರಮನ ನೀವು ಎಷ್ಟು ಅಡಾಪ್ಟ್ ಮಾಡ್ತೀರಾ ಮತ್ತು ಇದರಿಂದ ಎಷ್ಟು ಜನ ಏನು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ. ನೀವು ಇವತ್ತು ಮಾಡದಂತ ಸಂಬಳ, ನೀವು ಮಾಡದಂತ ಟೀ ಕಾಫಿ ತಿಂಡಿ ಊಟ ಮತ್ತು ಈ ಒಂದು ಮೀಟಿಂಗ್ ನ ಆಯೋಜನೆ ಮಾಡಿದಕ್ಕೆ ಆದಂತ ಖರ್ಚು ಎಲ್ಲವೂ ಸಾರ್ವಜನಿಕರ ದುಡ್ಡು ದೊಂಬಿ ಎಪ್ಸಿದ್ರೆ ಇವತ್ತು ಇದೆಲ್ಲ ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡೋಣ. ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ನಿಮ್ಮ ಅವನಿಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಅಲ್ಲಿ ಇದೆ ನಮ್ಮ ಚಾನಲ್. ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ಕಾರ, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.